KS ನೇಮಕಾತಿಗೆ ಸಂಬಂಧಪಟ್ಟಂತೆ ಹೊಸದಾಗಿ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಯಾವ ಒಂದು ಇಲಾಖೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇದಾವ ಅಂತ ಹೇಳಿ ವರದಿಯನ್ನ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ನೋಡಿ, ತುಂಬಾ ಜನ ಕೇಳ್ತಾ ಇದಾರೆ, ಸಮಾಜ ಕಲ್ಯಾಣ ಇಲಾಖೆ ಬೇರೆ ಒಂದು ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಾರ, ಕರ್ನಾಟಕದ ಬಗ್ಗೆ ಯಾಕೆ ತಿಳಿಸ್ಕೊಡೋದಿಲ್ಲ ಅಂತ ಕೇಳ್ತಾ ಇದ್ರಿ. ಈಗ ಕರ್ನಾಟಕ ರಾಜ್ಯದಲ್ಲೇನೆ 504 ಪೋಸ್ಟ್ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು, KS ಹುದ್ದೆಗಳು ಯಾವ್ದು ಏನು ಎಲ್ಲ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ. ಇಲ್ಲಿ ಕಾಣಿಸ್ತಾ ಇರಬಹುದು, ಇಲ್ಲಿ ನೋಡಿ, ಸಮಾಜ ಕಲ್ಯಾಣ ಇಲಾಖೆ, ಸಹಕಾರಿ ಇಲಾಖೆ, ಅಬಕಾರಿ ಇಲಾಖೆ, ಖಜಾನೆ ಇಲಾಖೆ, ವಾಣಿಜ್ಯ ಇಲಾಖೆ, ಈ ರೀತಿಯಾಗಿ ವಿವಿಧಗಳನ್ನ ಪಟ್ಟಿ ಕಳಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆನೇ ನೋಡೋಣ. ಇಲ್ಲಿ ನೋಡಿ, ವಿಡಿಯೋ ಕೊನೆತನಕ ನೋಡಿ. ಅರ್ಧಗರ್ಧ ನೋಡಿದ್ರೆ ಸ್ವಲ್ಪನೂ ಮಾಹಿತಿ ಅರ್ಥ ಆಗಲ್ಲ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಇಲ್ಲಿ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಏನಪ್ಪಾ, ಇಲ್ಲಿ ನೋಡಿ, ಇಲಾಖೆ ಹೆಸರುಗಳನ್ನ ಕೊಟ್ಟಿದ್ದಾರೆ ಮತ್ತು ಆಡಳಿತ ಇಲಾಖೆಯಲ್ಲಿ ಭರ್ತಿ ಮಾಡಿಕೊಳ್ಳಲು ಕೋರಲಾದ ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇದು ಹುದ್ದೆಗಳ ಸಂಖ್ಯೆ. ಅದ ನಂತರ ಆರ್ಥಿಕ ಇಲಾಖೆಯು ಭರ್ತಿ ಮಾಡಿಕೊಳ್ಳಲು ಸಹಮತಿಸಿದ ಹುದ್ದೆಗಳ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಇದು ಅನುಮತಿ ಕೊಟ್ಟಿರುವಂತ ವರದಿ. ಇಲ್ಲಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ, ಎಲ್ಲಿ ಹೆಂಗೆ ಏನು ಎಂತ ಕಳಿದಾವ ಅಂತೇಳಿ. ಮೊದಲನೇದಾಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಸುಮಾರು 4 ಪೋಸ್ಟ್ ಬಗ್ಗೆ ಮಾಹಿತಿ ಇರತ್ತೆ. ಅದ ನಂತರ ಆಹಾರ ಮತ್ತು ನಾಗರಿಕ ಸರಬರಾಜುದಲ್ಲಿ 9 ಪೋಸ್ಟ್. ಇವೆಲ್ಲ KS ನೇಮಕಾತಿ, KS ಅಧಿಕಾರಿ ಇರತ್ತೆ. KS ಎಕ್ಸಾಮ್ ಅನ್ನ ಪಾಸ್ ಆಗ್ಬೇಕು. ಅದ ನಂತರ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸುಮಾರು 2 ಪೋಸ್ಟ್ ಇರತ್ತೆ. ಕೌಶಲ್ಯ ಅಭಿವೃದ್ಧಿ ಇಲಾಖೆಯಲ್ಲಿ 3 ಪೋಸ್ಟ್. ಕಾರ್ಮಿಕ ಇಲಾಖೆಯಲ್ಲಿ 4 ಪೋಸ್ಟ್. ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು 7 ಪೋಸ್ಟ್ ಇರತ್ತೆ. ಸಮಾಜ ಕಲ್ಯಾಣ ಇಲಾಖೆ ನೋಡಿ, ನಿಮ್ಮದು ಇಲಾಖೆ ಬಂತು ನೋಡಿ. ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ದಾರ. 27 ಪೋಸ್ಟ್. ಅದ್ರ ಬಳಿಕ ಸಹಕಾರಿ ಇಲಾಖೆಯಲ್ಲಿ, ಇದು ನಾನು ಆರ್ಥಿಕ ಇಲಾಖೆಗೆ ಸಂಬಂಧಪಟ್ಟಂತೆ ಸಹಮತಿ ಕೊಟ್ಟಿರುವ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು. ಇದು ನೇಮಕಾತಿ ವರದಿ ಬಗ್ಗೆ ಭರ್ತಿ ಆಗ್ತಿರುವಂತ ನೇಮಕಾತಿ. ಇದು ಸಹಮತಿಸಿದ ಹುದ್ದೆಗಳ ವಿವರ ಅಲ್ಲಿದೆ. ಸಹಕಾರಿ ಇಲಾಖೆಯಲ್ಲಿ ಸುಮಾರು 21 ಪೋಸ್ಟ್. ಅಬಕಾರಿ ಇಲಾಖೆ KS ಅಧಿಕಾರಿ 10 ಪೋಸ್ಟ್ ಇರತ್ತೆ. 10 ಪೋಸ್ಟ್. ಅದ ನಂತರ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಸುಮಾರು 140 ಪೋಸ್ಟ್. ಕಾರ್ಯಗೃಹ ಇಲಾಖೆಯಲ್ಲಿ 3 ಪೋಸ್ಟ್. ಪೊಲೀಸ್ ಇಲಾಖೆಯಲ್ಲಿ 10 ಪೋಸ್ಟ್. ಕಂದಾಯ ಇಲಾಖೆಯಲ್ಲಿ 76 ಪೋಸ್ಟ್. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ 55 ಹುದ್ದೆಗಳು. ಹಾಗೂ ಇಷ್ಟೇ ಅಲ್ಲ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ 85. ಇಷ್ಟು ನಿಮಗೆ ಟೋಟಲ್ ಆಗಿ ಈ ಒಂದು ಆರ್ಥಿಕ ಇಲಾಖೆ ಸಂಬಂಧಪಟ್ಟಂತೆ ಅನುಮೋದನೆ ಕೊಟ್ಟಿರುವ ಹುದ್ದೆಗಳು 504. ಅದರ ಬಳಿಕ ಈಗ ಆಡಳಿತ ಇಲಾಖೆಯಲ್ಲಿ ಭರ್ತಿ ಮಾಡಿಕೊಳ್ಳಲು ಕೋರಲಾದ ಹುದ್ದೆಗಳ ಸಂಖ್ಯೆ ಸುಮಾರು 656. ಇದು ನಿಮಗೆ ತಿಳಿಸ್ಕೊಟ್ಟಿರುವಂತ ಮಾಹಿತಿ. ಈಗ ಪ್ರಸ್ತುತ ಏನ್ ತಿಳಿಸ್ಕೊಡ್ತಿದಾರಪ್ಪ ಅಂದ್ರೆ 2026ರಲ್ಲಿ ಈ ಎಲ್ಲ ನೇಮಕಾತಿಗಳು ಆಗತ್ತ. ಇದು ವರದಿ ಬಂದಿರತ್ತ. ಪ್ರಸ್ತುತ ನೇಮಕಾತಿ ಹಂತದಲ್ಲಿರುವ 384 ಹುದ್ದೆಗಳು KS ಪ್ರಸ್ತಾಪನಾ ಅಧಿಕಾರಿಗಳು ಅಧಿಸೂಚನೆ ಹೊರಪಡಿಸಿ 2023 ಮತ್ತು 24ನೇ ಸಾಲಿನಲ್ಲಿ ಬಾಕಿ ಉಳಿದಿರುವಂತ 120 ಹುದ್ದೆಗಳು. ಅದೇ ರೀತಿಯಾಗಿ ಈ ವರ್ಷ 2025 ಮತ್ತು 26ನೇ ಸಾಲಿನಲ್ಲಿ ಬಾಕಿ ಉಳಿದಂತ 300 ಹುದ್ದೆಗಳು. ಅಧಿಸೂಚನೆಗೆ ಸಂಬಂಧಪಟ್ಟಂತೆ ಈಗ ಆರ್ಥಿಕ ಇಲಾಖೆಗೆ ಅನುಮೋದನೆ ದೊರೆತಿದ್ದು, ಮುಂಬರುವಂತ ದಿನಗಳಲ್ಲಿ ಸುಮಾರು 400ಕ್ಕಿಂತ ಅಧಿಕ, 500ಕ್ಕಿಂತ ಅಧಿಕ ಪೋಸ್ಟ್ಗಳು KS ಅಧಿಕಾರಿ ನೇಮಕಾತಿ ಮಾಡ್ಕೋತಾರಂತೇಳಿ ಈಗ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಇಷ್ಟು ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ. ಇದ್ರ ಬಗ್ಗೆ ನೇಮಕಾತಿ ಹೆಂಗೆ ಏನು ಅಂತ ಎಲ್ಲ ತಿಳಿಸ್ಕೊಡ್ತಾನೆ ನೋಡಿ. ಈಗ ಕೆಲವು ಜನರಿಗೆ ಪೋಸ್ಟ್ ಬಗ್ಗೆ ಅಷ್ಟೇ ಗೊತ್ತಿರತ್ತೆ, ಆದ್ರೆ ಅದಕ್ಕೆ ವಿದ್ಯಾರ್ಹತೆ, ಎಜುಕೇಶನ್ ಏನಾಗಿರ್ಬೇಕು, ಅದ ನಂತರ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಅದೇನು ಗೊತ್ತಿರೋದಿಲ್ಲ ನೋಡಿ. ಇಲ್ಲಿ ಮೊದಲನೇದಾಗಿ ಈ ಒಂದು KS ಪರೀಕ್ಷೆ ಪಾಸ್ ಆಗ್ಬೇಕಂದ್ರೂ ಕೂಡ ನೀವು ಶಿಸ್ತು ಓದಬೇಕಾಗತ್ತ, KPSC ಓದಬೇಕಾಗತ್ತ. ಅರ್ಥ ಮಾಡ್ಕೊಳ್ಳಿ, ಒಂದು KS ಪರೀಕ್ಷೆ ಪಾಸ್ ಆಗ್ಬೇಕಂದ್ರೆ ಕೂಡ KPSC ಓದಬೇಕು, ಅಂದ್ರೆ KS ಪಾಸ್ ಆಗತ್ತೆ. KPSC ಪಾಸ್ ಆಗ್ಬೇಕಂದ್ರೆ ನೆಕ್ಸ್ಟ್ ಯಾವ್ದಿದೆ, UPSC ಓದಿದಾಗ UPSC ಸಂಬಂಧಪಟ್ಟಂತೆ KPSC ಅನ್ನು ಪಾಸ್ ಆಗ್ಬಹುದು. ಅರ್ಥ ಮಾಡ್ಕೊಳ್ಳಿ ಎಷ್ಟು ಓದ್ಬೇಕಂತೇಳಿ. PSI ಆಗ್ಬೇಕಂದ್ರೆ ಕೂಡ KS ದಷ್ಟು ಓದ್ಬೇಕು. ಒಂದು ಕಾನ್ಸ್ಟೇಬಲ್ ಆಗ್ಬೇಕಂದ್ರೆ ಕೂಡ PSI ಪುಸ್ತಕ ಓದಬೇಕು, ಅಂದ್ರೆ ಕಾನ್ಸ್ಟೇಬಲ್ ಆಗ್ತಾರ ಈಗೇನು ಪ್ರಸ್ತುತದಲ್ಲಿ. ಇನ್ನು ಈ ಒಂದು KS ಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಸಾಮಾನ್ಯವಾಗಿ ನಿಮ್ಗೆ 21 ವರ್ಷ.
ಇದು ಮಾನದಂಡಗಳ ಪ್ರಕಾರ ಅನುಭವ ಆಗತ್ತೆ. ಕೆಲವೊಂದು ಪೋಸ್ಟ್ಗಳಿಗೆ 18 ವರ್ಷ ಇದು ಕೊಟ್ಟಿದ್ದಾರೆ. ಇನ್ನು ಗರಿಷ್ಠ ವಯೋಮಿತಿ, ನಿಮಗೆ ಏನಾದ್ರೂ ವಯೋಮಿತಿ ಸಡಿಲಿಕ್ಕೆ ಇತ್ತಪ್ಪ ಅಂದ್ರೆ 3 ವರ್ಷ ತನಕ ಸಡಿಲಿಕ್ಕೆ ಅನುಭವ ಆಗತ್ತೆ, 3 ವರ್ಷ. ಅದೇ ರೀತಿಯಾಗಿ ಗರಿಷ್ಠ ವಯೋಮಿತಿ ಇದೆಲ್ಲ ಇಲ್ಲಿ 35 ವರ್ಷ. ಇದು 35 ಪ್ಲಸ್ 3 ವರ್ಷ ಸಡಿಲಿಕ್ಕೆ ಎಷ್ಟಾಯ್ತು, 38 ವರ್ಷ ಆಗತ್ತೆ. ಈ ರೀತಿಯ ನಮಗೆ ಮಾನದಂಡಗಳ ಪ್ರಕಾರ ವಯೋಮಿತಿ ಅನುಭವ ಆಗತ್ತೆ. ಇದು ವಯಸ್ಸಿನ ಬಗ್ಗೆ ಮಾಹಿತಿ. ಅಥವಾ ರೂಲ್ಸ್ ಪ್ರಕಾರ 30 ವರ್ಷ ಕೂಡ ಇರತ್ತೆ. ಸುಮಾರು 2-3 ವರ್ಷ ಆಯ್ತು ನೇಮಕಾತಿನ ಆಗಿಲ್ಲ, ಅದರ್ವೈಸ್ ಎಲ್ಲ ಲೆಕ್ಕಾಚಾರ ಮಾಡ್ತಾರೆ. ಈ ಒಂದು ವರ್ಷ ಸಡಿಲಿಕ್ಕೆ ಇರತ್ತಲ್ಲ, ಈ ವರ್ಷ ಕೊಟ್ಟಿರುವಂತ ಅದನ್ನ ಸೇರ್ಪಡೆ ಮಾಡ್ಕೊಂಡು ಕಾನೂನುಬದ್ಧವಾಗಿ ಅದೇನಿರತ್ತಲ್ಲ ಅದನ್ನೆಲ್ಲ ಸೇರ್ಪಡೆ ಮಾಡ್ಕೊಂಡು ಕೊನೆಯಲ್ಲಿ ನೋಟಿಸ್ ಅಲ್ಲಿ ತಿಳಿಸ್ಕೊಡ್ತಾರೆ. ನೋಟಿಸ್ ಬಂದ್ರೆ ಚರ್ಚೆ ಮಾಡೋಣ. ಇನ್ನು ಇದಕ್ಕೆ ಎಜುಕೇಶನ್ ಏನಾಗಿರ್ಬೇಕು, ಮಾನದಂಡಗಳ ಪ್ರಕಾರ ನಿಮಗೆ ಡಿಗ್ರಿ ಅಂತೂ ಕಡ್ಡಾಯವಾಗಲೇಬೇಕು. ಯಾವ್ದಾದ್ರು ಡಿಗ್ರಿ, ಒಟ್ಟ BA ಆಗ್ಬಹುದು, ಅಥವಾ ನೀವೇನಾದ್ರೂ BCom ಆಗಿತ್ತಂದ್ರೆ ಅದು ಕೂಡ ತೆರಗಡೆ ಹೊಂದಿದವರು, ಅಥವಾ BBA ಆಗ್ಬಹುದು. ಒಟ್ಟ ಡಿಗ್ರಿ ಪಾಸ್ ಆದವರು, ಸ್ನಾತಕೋತ್ತರ ಪದವಿ ಆದವರು ಕೂಡ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ. ಅದ ನಂತರ ಇದಕ್ಕೆ ಪರೀಕ್ಷೆಗಳು, ಮುಖ್ಯ ಪರೀಕ್ಷೆ, ಲಿಖಿತ ಪರೀಕ್ಷೆ, CBT ಟೆಸ್ಟ್ ಇದನ್ನೆಲ್ಲ ನಡೆಸ್ತಾರೆ. ಅಷ್ಟೇ ಆಗೋದಲ್ಲ, ಮತ್ತೆ ಡಾಕ್ಯುಮೆಂಟ್ಸ್ ಕೂಡ ಪರಿಶೀಲನೆ ಇರತ್ತೆ. ಈ ರೀತಿಯ ನಿಮಗೆ ಇರತ್ತೆ. ಅದರ ನಂತರ ಸ್ಯಾಲ್ರಿ ಎಷ್ಟು ಕೊಡ್ತಾರೆ, ನಿಮ್ಮೊಂದು ಮಾನದಂಡಗಳ ಪ್ರಕಾರ ಯಾವ ರೀತಿಯಾಗಿ ಆ ಒಂದು ಪೋಸ್ಟ್ ಯಾವ ಒಂದು ಇಲಾಖೆಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ ಅದರ ಮೇಲೆ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಂದೇ ರೀತಿಯಾಗಿರೋದಿಲ್ಲ. ನಿಮ್ಮೊಂದು ಸ್ಯಾಲ್ರಿ, ನಿಮ್ಮೊಂದು ವೇತನ, ಸರ್ಕಾರದಿಂದ ಕೊಡುವಂತ ಭತ್ಯೆಗಳು ಅವೆಲ್ಲ ಸೇರ್ಪಡೆ ಮಾಡ್ಕೊಂಡು ಕೊನೆಯಲ್ಲಿ ನೋಟಿಸ್ ದಲ್ಲಿ ಬರತ್ತೆ. ಈ ಒಂದು ನೋಟಿಸ್ ಇನ್ನ ಆಗೋದು ತುಂಬಾ ದಿನ, ಅಂದ್ರೆ ನನಗನ್ಸೋ ಮಟ್ಟಿಗೆ 2026ರಲ್ಲೇ. ಈಗ ಪ್ರಸ್ತುತ ತಿಳಿಸ್ಕೊಟ್ಟಿರುವಂತ ಮಾಹಿತಿ 400ಕ್ಕಿಂತ ಅಧಿಕ ಪೋಸ್ಟ್ಗಳು ಈ ಒಂದು KS ಹುದ್ದೆಗಳು ಖಾಲಿ ಇದಾವೆ. ಅಧಿಕಾರಿ, KS ಅಧಿಕಾರಿ ಹುದ್ದೆಗಳು ಖಾಲಿ ಇರತ್ತೆ. ಯಾವ್ಯಾವ ಇಲಾಖೆ ಅಂತ ಈಗ ಸ್ಪಷ್ಟನೆ ಕೊಟ್ಟಿದ್ದೇನೆ. ಆ ಒಂದು ನೋಟಿಸ್ ವರದಿ ನಮ್ಮ ಒಂದು ಟೆಲಿಗ್ರಾಮ್ ಕೊಟ್ಟಿದ್ದೇನೆ, ಅಲ್ಲಿ ಕೂಡ ಚರ್ಚೆ ಮಾಡ್ಕೊಳ್ಳಿ. ಅಲ್ಲಿ ನೋಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಮತ್ತೆ ಈಗಲೇ ಹೇಳ್ತಾ ಇದ್ದೇನೆ, ನಿಮಗೊಂದು ಮಾತು ಹೇಳಬೇಕು. ಈಗ ಬರೇ ತರಬೇತಿ ಕೇಂದ್ರ ಇದಾವಲ್ಲ, ಪ್ರತಿಯೊಂದು ಕೂಡ ಬಿಸಿನೆಸ್ ಆಗ್ತಿದ್ದಾವೆ. ಚೆನ್ನಾಗಿ ಎಲ್ಲೆಲ್ಲಿ ತರಬೇತಿ ಕೊಡ್ತಾರಲ್ಲ ಅಲ್ಲಿ ಹೋಗಿ ನೀವು ತರಬೇತಿ ತಗೋರಿ. ಅರ್ಥ ಮಾಡ್ಕೊಳ್ಳಿ. ಎಲ್ಲಿ ಚೆನ್ನಾಗಿ ತರಬೇತಿ ಕೊಡ್ತಾರಲ್ಲ ಅಲ್ಲಿ ಹೋಗಿ ನೀವು ತರಬೇತಿ ತಗೋರಿ. ಹಲ್ತು ಅಲ್ಲಿ ಹೇಳೋರು ಇರೋದಿಲ್ಲ, ಕೇಳೋರು ಇರೋದಿಲ್ಲ. ಅಂತದ್ರಲ್ಲಿ ಹೋದ್ರೆ ಬರೇ ಬಿಸಿನೆಸ್ ಅಮೌಂಟ್ ತಗೋತಾರೆ, ಆದ್ರೆ ನಿಮಗೆ ಸರಿಯಾಗಿ ಕಳಿಸೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನನಗನ್ಸೋ ಮಟ್ಟಿಗೆ ಬಿಜಾಪುರದಲ್ಲಿ, ಧಾರವಾಡದಲ್ಲಿ ಅಂತೂ ಮುಗ್ದ ಹೋಯ್ತು. ಪ್ರತಿಯೊಬ್ಬ ಧಾರವಾಡ ಬಿಜಾಪುರದಲ್ಲಿ ಆ ಒಂದು ತರಬೇತಿ ಹೆಸರು ಹೇಳಲ್ಲ, ಸ್ವಲ್ಪ ಅಲ್ಲೇ ಹೋಗಿ ವಿಚಾರಣೆ ಮಾಡಿ. ಚೆನ್ನಾಗಿರುವಂತ ತರಬೇತಿ ಕೇಂದ್ರಗಳು ಅಲ್ಲೇ ಇದಾವೆ. ಇದಕ್ಕೆ ಇಷ್ಟು ಹೇಳಬಲ್ಲೆ ನಾನು. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ರೂಲ್ಸ್ಗಳು, ನಿಮಗೆ ಅರ್ಜಿ ಶುಲ್ಕ ಕೂಡ ಇರದ, ನೇಮಕಾತಿಯಲ್ಲಿ ನಿಮಗೆ ಸಂದರ್ಶನ ಇವೆಲ್ಲ ನಡೆಸ್ತಾರೆ. ನೋಡಿ, ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿ. ಇಷ್ಟಕ್ಕೆ ನಿಲ್ಲೋದಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪರೀಕ್ಷೆ ಬಗ್ಗೆ ಏನಾದರೂ ಉಪಕರಣವಾಗಿರುವಂತ ಪ್ರಶ್ನೆ ಪತ್ರಿಕೆ ಬಿಡಿಸಿ ಅಥವಾ ಏನಾದರೂ ಹೇಳಿ ಅಂದ್ರೆ ನಾನು ನಿಮಗೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಸೆಪರೇಟ್ ಆಗಿ. KS ದಲ್ಲಿ ಏನೆಲ್ಲ ಓದಬೇಕು, ಯಾವ ಪುಸ್ತಕನ ಓದಬೇಕು, ಹೆಂಗೆ ಸ್ಟಡಿ ಮಾಡಬೇಕು, ಎಷ್ಟು ಗಂಟೆ ಓದಬೇಕು, ಮತ್ತೆ ಏನೆಲ್ಲ ನಿಯಮಗಳು ಇರತ್ತೆ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತಾನೆ. ಮತ್ತೆ KS ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿ, ಯಾವ ಸ್ವರೂಪ ಯಾವ ರೀತಿಯಾಗಿ ಇರತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾನೆ ನಿಮಗೋಸ್ಕರ. ಆ ಒಂದು ಪ್ರಶ್ನೆ ಪತ್ರಿಕೆನ ತರಿಸಿ, ಅಂದ್ರೆ ಹಳೆಯದು, ಈಗಲ್ಲ ಹಳೆಯದು, ಅಲ್ಲಿ ಕೇಳ್ಕೊಂಡು ಎಲ್ಲ ಪ್ರಯತ್ನ ಇರತ್ತೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ಎಸ್ ಅಂತೇಳಿ ಕಮೆಂಟ್ ಮಾಡಿ. ಬೇಡಪ್ಪ ಅಂದ್ರೆ ನಾವು ಹಿಂಗೆ ಇರ್ತೀವಿ ಅಂದ್ರೆ ಮುಂದ್ಗಡೆ ಹೋಗ್ಬೋದು.